ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಮಾರು 1 ತಿಂಗಳಾಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ದೇನೆ. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ವೀಡಿಯೋಸ್ಗಳಿದ್ದೋ ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಫೈನಲಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಯ್ ಬಂದ್ಬಿಟ್ರು ಹೆಂಗೋ. ವೆಲ್ಕಮ್ ಟು ಕರ್ನಾಟಕ. ವೆಲ್ಕಮ್ ಟು ಕರ್ನಾಟಕ. ಅದರಲ್ಲೂ ಆಲೆ ಬಂದೇ ಬಿಟ್ಟು ಆಯ್ರಿ 2 ವರ್ಷ ಇತ್ತು ನಿಮ್ದು ಕತೆ. ರಿತ್ವಿಕ್ ಪಂಜಾಬಲ್ಲಿ 2 ವರ್ಷ ಎಲ್ಲ ಆಯ್ತು. 2 ವರ್ಷ 1 ಮುಕ್ಕಾಲು ಆಯ್ತು. ನಾವು ಇದ ವರ್ಷದಲ್ಲಿ ಕರೆಕ್ಟಾಗಿ ಬಂದಿದ್ದು. ಇನ್ನೂ ಬಂದಿರ್ಲಿಲ್ಲ ಊರಿಂದ. ನಾವು ಕಿಂಕಾಕನ್ ಬರ್ತಡೇ ಮುಗಿಸ್ಕೊಂಡು ಬಂದಿತ್ತು. ಇಲ್ಲಿ ಋಷಿ ಆಯ್ ಮಾಡಿ. ವೆಲ್ಕಮ್ ಟು ಕರ್ನಾಟಕ. ವೆಲ್ಕಮ್ ಟು ಕರ್ನಾಟಕ. ಋಷಿ ನನ್ನ ಹಸ್ಬೆಂಡ್ಗೆ ಪೋಸ್ಟಿಂಗ್ ಆಗಿದೆ. ಅದಕ್ಕೆ ನಾವು ಪಂಜಾಬಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಬೆಂಗಳೂರಿಗೆ ಬಂದು ಲಗೇಜ್ ಎಲ್ಲ ಇಟ್ಟು ಮನೆಯಲ್ಲಿ ಮತ್ತು ಇವಾಗ ಬಸ್ಸಲ್ಲಿ ಊರಿಗೆ ಹೋದ್ವಿ. ಊರಿಂದ ನಾವು ಇವಾಗ ರೆಡಿಯಾಗಿ ಅವತ್ತೇ ಮಧ್ಯಾಹ್ನ ಬರ್ಡೇ ಪಾರ್ಟಿ ಇತ್ತು. ಅದಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ರೆಡಿಯಾಗಿ. ನಾವು ಮಟನ್ ಊಟಕ್ಕೆ ಹೋಗ್ತಾ ಇದೀವಿ. ಬಂದ ತಕ್ಷಣ ನೋಡಿ ಇವಾಗ ಫಂಕ್ಷನ್ ಹೋಗ್ತಾ ಇದೀವಿ. 1 ಗಳಿಗೆ 1 ನಿಮಿಷ ಮನೇಲಿ ಕೂತ್ಕೊಂಡಿಲ್ಲ. ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಇವಾಗ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದೀವಿ. ಹಾಯ್ ದಿಯಾ ಗೌಡ. ನಾವು ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಗೆ ಬಂದ್ವಿ. ಅಲ್ಲಿಂದ ನಾವು ಬೆಂಗಳೂರು ಮನೆಗೆ ಬಂದು ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತೆ KSRTC ಬಸ್ಸಲ್ಲಿ ಊರಿಗೆ ಹೋದ್ವಿ. ಮನೆಗೆ ಹೋಗಿ ನಮ್ಮ ತಾಯಿ ಮನೆಗೆ ಅಲ್ಲಿಂದ ರೆಡಿಯಾಗಿ ಇವಾಗ ಬರ್ಡೇಗೆ ಬಂದಿದ್ದೀವಿ. ಯಾರ್ದು ಬರ್ತಡೇ ಅಂದರೆ ನಮ್ಮ ರಾಜ್ಕುಮಾರ್ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮನ ಮಗುದು ಬರ್ತಡೇ, ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಬರ್ತಡೇ ಬಂದ ತಕ್ಷಣ ಫಸ್ಟ್ ಅಟ್ಕೆ ಊಟಕ್ಕೆ ಹೋಗ್ತಾ ಇದೀವಿ ನೋಡಿ ಗೈಸ್. ಫಸ್ಟ್ ಊಟ ಮಾಡ್ಕೊಂಡು ಬರೋಣ. ಟೈಮ್ ಆಗಿದೆ 2:30. ಲೇಟಾಗಿ ಬಂದಿದ್ದೀವಿ. ಬಂದ ತಕ್ಷಣ ನಮಗೆ ಮಣಿ ಆಂಟಿ ಸಿಕ್ಕಿದ್ರು. ಮಣಿ ಆಂಟಿ ಜೊತೆ ಫೋಟೋ ವೀಡಿಯೋಸ್ ತೊಗೊಂಡು ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ಇವರು ನನ್ನ ತಮ್ಮನ ವೈಫ್ ಚೈತ್ರ ಮತ್ತು ದಿಯಾನ್ ಗೌಡ ಒಟ್ಟಿಗೆ ಎಲ್ಲರೂ ಇವಾಗ ಊಟಕ್ಕೆ ಕೂತಿದ್ದೀವಿ. ಊಟ ಮಾಡ್ತಾಯಿದ್ವಿ. ಭರ್ಜರಿ ಬ್ಯಾಟಿಂಗ್ ಮಾಡಬೇಕು. ಭರ್ಜರಿ ಬಾಡೂಟ ಇತ್ತು. ನಮ್ಮ ಕಡೆ ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಬಾಡೂಟ ಅಂದರೆ ನಮ್ಮ ಕಡೆ ಎಲ್ಲರಿಗೂ ಇಷ್ಟ. ನಮಗಂತೂ ತುಂಬಾ ಇಷ್ಟ. ತುಂಬ ಒಂದು 6-7 ತಿಂಗಳಾಗಿತ್ತು ಈ ಥರದ್ದು ಒಂದು ಊಟ ಮಾಡಿ. ತುಂಬ ರುಚಿಯಾಗಿತ್ತು ಮಾತ್ರ. ಬರ್ಡೇಗೆ ನಾವು ಲೇಟಾಗಿ ಬಂದಿದ್ದರಿಂದ ಡೈರೆಕ್ಟ್ ಊಟಕ್ಕೆ ಬಂದ್ವಿ. ಯಾಕಂದರೆ ಮಗುನ ಫೀಡ್ ಮಾಡಬೇಕು ಅಂತ ಒಳಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ವಿಶ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಊಟ ಮಾಡ್ಕೋತಾ ಇದ್ದೀವಿ. ಹಾಯ್ ಮಾಡು. ನಾವು ಪಂಜಾಬಲ್ಲಿ ಇದ್ದಿದ್ದರಿಂದ ನಮಗೆ ಫಂಕ್ಷನ್ಗಳಿಗೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ. ಯಾಕಂದರೆ ಎಷ್ಟೊಂದು ಫಂಕ್ಷನ್ಗಳಿಗೆ ನಾವು ಬರೋಕ್ಕೆ ಆಗಿರಲಿಲ್ಲ. ಇವತ್ತು ನಾವು ಈ ಫಂಕ್ಷನ್ ದಿನವೇ ಬಂದಿದ್ದರಿಂದ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ, ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಅಂತೂ ಇಂಥದ್ದು ಫಂಕ್ಷನ್ಗಳು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೋ ಪಾಪ. ಮದುವೆಗಳಲ್ಲಿ ಅವ್ರ ಅಣ್ಣನ ಮದುವೆಲಿ ಇರಲಿಲ್ಲ, ಈ ಥರ ನನ್ನ ತಮ್ಮನ ಮದುವೆಲಿ ಇರಲಿಲ್ಲ, ಈ ಥರ ತುಂಬ ಮದುವೆಗಳು ಮಿಸ್ ಮಾಡ್ಕೊಂಡಿದ್ದೀವಿ. ಈ ಥರದ್ದು ಫಂಕ್ಷನ್ಗಳಿಗೆ ನಾವು ಅಟೆಂಡ್ ಮಾಡೋಕ್ಕೆ ಆಗಿರಲಿಲ್ಲ. ಇದು ಇವತ್ತೇ ಬಂದಿದ್ದರಿಂದ ಇವತ್ತೇ ಫಂಕ್ಷನ್ ಕೂಡ ಇತ್ತು. ನಾವು ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಟಯರ್ಡ್ ಆಗಿದ್ರು ಕೂಡ ಬಂದು ಫಸ್ಟು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಕೂತಿದ್ದೀವಿ. ಪಾಪು ಬರಬೇಕು ಇವಾಗ ವಿಶ್ ಮಾಡೋಣ ಅಂದ್ಬಿಟ್ಟು. ಮಕ್ಕಳೆಲ್ಲ ಆಟ ಆಡ್ತಿದ್ರು. ತುಂಬ ಲೇಟ್ ಆಗಿದ್ದರಿಂದ ಮಗುಗೂ ಕೂಡ ಫೀಡ್ ಮಾಡಬೇಕಿತ್ತಲ್ವ, ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ನಾವಿವಾಗ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊರಿಗೆ ಹೊರಡಬೇಕು. ಬಂದ್ಲು
ಫಂಕ್ಷನ್ಗೆ ನಾವು ಲೇಟಾಗಿ ಬಂದಿದ್ದರಿಂದ ಅಲ್ಲೇ ಕೇಕ್ ಕಟ್ಟಿಂಗು ಎಲ್ಲ ಆಗೋಗಿತ್ತು. ಎಲ್ಲರೂ ಕೂಡ ಅಲ್ಲೇ ಖಾಲಿ ಆಗಿದ್ರು. ನಾವೇ ಲೇಟಾಗಿ ಬಂದು ಲೇಟಾಗಿ ಹೋಗ್ತಾ ಇದ್ದೀವಿ. ಹಾಗೆ ಈ ಮಕ್ಕಳೆಲ್ಲ ನಮ್ಮ ರಾಜ್ಕುಮಾರ್ ಇದ್ದಾರಲ್ಲ, ಅವ್ರ ಚಿಕ್ಕಿಯವರ ಮಗಳ ಮಕ್ಕಳು. ಅವ್ರನ್ನೆಲ್ಲ ಈಗ ಮಾತಾಡಿಸ್ಕೊಂಡು ಇವ್ರ ಅಮ್ಮರೆಲ್ಲ ಒಳಗಡೆ ಹೋಗಿದ್ದಾರೆ ಅನಿಸುತ್ತೆ. ಅವ್ರು ಯಾರೂ ಸಿಗಲಿಲ್ಲ ನಮಗೆ. ಸಿಕ್ದವ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡ್ವಿ, ಮಾತಾಡಿದ್ವಿ, ಹರಟೆ ಹೊಡೆದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಎಷ್ಟೋ ದಿನಕ್ಕೆ ಅಪರೂಪಕ್ಕೆ ಎಲ್ಲರನ್ನೂ ಮೀಟ್ ಮಾಡೋದ್ರಿಂದ ನನಗೆ ಈ ಥರದ್ದು ಫಂಕ್ಷನ್ಗಳಲ್ಲಿ ಎಲ್ಲರನ್ನೂ ಮಾತಾಡ್ಸೋದು, ಖುಷಿಯಿಂದ ಮೀಟ್ ಮಾಡೋದು ಎಲ್ಲ ನನಗೆ ತುಂಬ ಇಷ್ಟ. ಇಲ್ಲ ಆಟ ಆಡಿದ್ರಿ ಬಬಲ್ಸ್ ಜೊತೆ. ಹಾಯ್, ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಂ, ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಋಷಿ, ಇಲ್ಲಿ ಬಬಲ್ಸ್ ತಗೊಂಡು ಆಟಾಡು. ಇಲ್ಲಿ ಅಕ್ಕನ ಹತ್ರ. ಅಲ್ಲಿ ಅದ್ವಿತಿ, ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳು? ಅವಳ ಹೆಸರು ಅದ್ವಿತಿ, ನಿನ್ನ ಹೆಸರೇನು? ಹೊಡೆದಾಡ್ಬಾರ್ದು ಬಿಡು ಅದ್ವಿತಿ, ಚಿಕ್ಕೊಳ್ತಾನೆ. ಹಾಯ್ ಅದ್ವಿತಿಯ, ಹಾಯ್ ಹಾಯ್ ಮಾಡು. ಹಬ್ಬ ಸ್ಕೇಟಿಂಗ್ ಆಡ್ತಾವ್ರಿ ಇವರು. ಇವಳು ಫ್ರೆಂಡ್ ಮಾಡ್ಕೊ ಇವಳ. ಹಾಯ್ ಅದ್ವಿತಿ, ಹಾಯ್. ಸಾನಿಧ್ಯ, ಋಷಾಂಕ್ ಆಟಾಡು. ಹಾಯ್ ಹಾಯ್ ದಿಯಾ. ಆಮೇಲೆ ನಾನು, ನನ್ನ ತಮ್ಮನ ವೈಫು, ನನ್ನ ತಮ್ಮನ ಮಗ ದಿಯಾನ್ ಗೌಡ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಇವರು ನಮ್ಮ ರಾಜ್ಕುಮಾರ್ ಅವರ ಸೋದ್ರ ಮಾವ ಮತ್ತು ಅವರ ಅಜ್ಜಿ ಮತ್ತು ಮಾವ ಅಕ್ಕ ತಮ್ಮ ಆಗಬೇಕು. ಅವರಿಬ್ಬರು ಕೋಳಿ ಜಗಳ ನೋಡೋಕೆ ಮಾತ್ರ ಫನ್ನಿ ಅನ್ನಿಸ್ತಿತ್ತು. ಅವರ ಮಾತಲ್ಲಿ ಒಂಥರ ಮುಗ್ಧತೆ ಇತ್ತು. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಹಳ್ಳಿ ಜನಗಳ ಮಾತುಗಳು ಮಾತ್ರ. ಇಲ್ಲಿ ಹಲೋ ಬಬ್ಲಿ ಬಾಯ್. ಬಬ್ಲಿ ಬಾಯ್ ನೋಡ್ತಾ ಇಲ್ಲ. ಇರೋ ಒಂದು ನಿಮಿಷ ಬನ್ನಿ ಬನ್ನಿ. ಯಾರು ಆಯ್ತಾ? ಆಯ್ತು. ಒಂದು ನೀರು ಕೊಡ, ನೀರು ಕೊಡ ಒಂದ ಕುಡಿಯೋಕೆ. ಜ್ಞಾನೇಶ್ ಗೌಡ. ಪಪ್ಪಿ, ಕ್ಯೂಟ್ ಪಪ್ಪಿ. ನೈಟ್ ಫೋಟೋ ತೆಗಿತು. ಋಷಾಂಕ್ ಈ ಕಡೆ ನೋಡು. ಒಳಿಕ್ ಹೋದ್ರ ಅವ್ರು, ಅಲ್ಲಿ ಮನೆಗೆ ಹೋದ್ರೇನು. ಇವರು ನನ್ನ ಹಸ್ಬೆಂಡ್, ಚಿಕ್ಕಪ್ಪ ಚಿಕ್ಕಮ್ಮ, ಹಾಗೆ ಅವ್ರ ತಮ್ಮನ ಮಗುದೇ ಬರ್ಡೇ ಸೆಲೆಬ್ರೇಷನು. ಇವಾಗ ಎಲ್ಲರೂ ಫೋಟೋಸ್ ತೊಗೋತಾ ಇದ್ದೀವಿ.
ಇರಮ್ಮ ಅಮ್ಮ ಸ್ವಲ್ಪ ಇಲ್ಲಿ ನೋಡ್ಬೇಕು ಎಲ್ಲರೂ ಅಣ್ಣ ಇಲ್ಲಿ ನೋಡಿ ಲಡ್ಡು ಇಲ್ಲಿ ಇಲ್ಲ ಬೇಡ ಬಿಡಿ ಅವ್ನು ಫ್ಯಾಮಿಲಿ ಹೊಡ್ಕೊಳ್ಳಿ ಕರ್ಕೊಳ್ಳ ತಾಯಿ ಯಾಕೆ ಅಯ್ಯೋ ನೀವು ಬನ್ನಿ ಲಡ್ಡು ಮಾಲಿ ಫ್ಯಾಮಿಲಿ ಆಯ್ತು ಓಕೆ ಡನ್ ಅಣಿ ಆಂಟಿ ನೋಡಿ ಈ ಕಡೆ ಈಗ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಮ್ಮ ಅತ್ತೆ ತಂಗಿದಿರು ಇವರೆಲ್ಲರೂ, ಹಾಗೆ ಇವರು ಮೀನಕ್ಕ, ಹಾಗೆ ಅವ್ರ ಅಜ್ಜಿ. ಆಯ್ತು ಆಯ್ತು ಸರ್ ಆಯ್ತು ನೆಕ್ಸ್ಟ್ ಬನ್ನಿ ಬನ್ನಿ ಬ್ರೋ ಬನ್ನಿ ಆಯ್ತು ಬನ್ನಿ ಅಲ್ಲ ಹಾಯ್ ಲಡ್ಡು ಕಾರ್ ಬಾಯ್ ಒಂದು 5 ನಿಮಿಷ ಬಂದೆ ಫೋಟೋ ನಾನು ಮಾತಾಡಿಸ್ತೇವಾ ಅಲ್ಲಿ ಫೋಟೋಗ್ರಾಫರ್ ಹೋಗ್ತಾನೆ. ಫಂಕ್ಷನ್ ಎಲ್ಲ ಮುಗೀತು. ನಾವು ಇಲ್ಲಿಂದ ಇವಾಗ ನಮ್ಮ ಅತ್ತೆಯವರ ಚಿಕ್ಕಮ್ಮನ ನೋಡೋಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ 100 ವರ್ಷ ವಯಸ್ಸಾಗಿದೆ ಅಂತೆ ಅಜ್ಜಿಗೆ. ನೋಡೋಣ ಬನ್ನಿ ಹೇಗಿದ್ದಾರೆ. 100 ವರ್ಷ ಕಂಪ್ಲೀಟ್ ಆಗಿರೋ ಮುದ್ದಾದ ಅಜ್ಜಿ ಅಂತ. ಸಾಕು ಸಾಕು ಇವರಿಬ್ರು ಮೂಲೆ ಕೂತ್ಕೊಂಡು ಚೈತ್ರ. ಅತ್ತೆಗೆ ಫೋಟೋ ತೆಗೆ. ಚಪ್ಪಲಿ ತರ್ಲಿಲ್ಲ ಇದೈತೆ ಟಿವಿ ಸ್ಟೋರಾಗ ದೂಕಂಗಿಲ್ಲ. ಹಾಯ್ ಹಾಯ್ ಮಗಳು ಮನೆನಾ? ಚೋಳಂಬಳ್ಳಿ ಇವ್ರೂರಾ? ಆರಳ್ಳಿ. ಇದು ಕೆಂಪೇಗೌಡ್ರು 4 ಜನ ಗಂಡ್ಮಕ್ಳು ಅವರೆಲ್ಲ. ಕೆಳಗಡೆ ಮನೆ ಆ ದೇವಸ್ಥಾನ ಕೆಂಪಣ್ಣ ವಿಜಯಣ್ಣ. ಇವರೇ ನೋಡಿ 100 ವರ್ಷ ಕಂಪ್ಲೀಟ್ ಆಗಿರೋ ಮುದ್ದಾದ ಅಜ್ಜಿ. ಎಷ್ಟು ಕ್ಯೂಟ್ ಆಗಿದ್ದಾರೆ, ಇನ್ನು ಗಟ್ಟಿಮುಟ್ಟಾಗಿದ್ದಾರೆ ಅಂತ. ನಾವು ಈ ಕಾಲದವರು ನೋಡಿ 50 ವರ್ಷನೂ ಬಾಳಿಕೆ ಬರಲ್ಲ. ಯಾಕಂದರೆ ಆಗಿನ ಕಾಲದ ಊಟನೇ ಬೇರೆ. ಆಗ ಕಲ್ಲಲ್ಲಿ ರುಬ್ಬಿ ಊಟ ಮಾಡ್ತಾಯಿದ್ರು, ಅಷ್ಟು ಗಟ್ಟಿಯಾಗಿರೋರು, ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಈ ಥರ ಅಜ್ಜಿಗಳನ್ನ ನೋಡೋಕ್ಕೆ ನನಗೆ ತುಂಬಾ ಇಷ್ಟ. ನಮ್ಮ ಅಜ್ಜಿನೇ ನೆನಪಾಗ್ತಿತ್ತು ನನಗೆ, ನಮ್ಮ ಗೌರಜ್ಜಿ. ಮುಂದೆ ಕುತ್ಕೊತೀನಿ ಹಾಕಲ್ಲ ಬಿಡು. ಹಬ್ಬಕ್ಕೆ ಬಂದಿಲ್ಲ. ಇದು ನಮ್ಮ ಕಾರಲ್ಲ, ನಮ್ಮ ಭಾವನವ್ರ ಕಾರು. ಅವ್ರ ಕಾರ್ ತಗೊಂಡು ನಾವು ಫಂಕ್ಷನ್ಗೆ ಬಂದಿದ್ದು. ಹಾಗೆ ರುಶಾಂಕ್ ದಿಯಾನು ಶಿಶ್ವಾರ್ಕ್ ಹೋಗ್ತಾ ಇರೋದು 2 ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಬಾಯ್ ಋಷಿ. ಅಣ್ಣನ್ ತಮ್ಮಂದ ಬಾಯಜ್ಜಿ. ಋಷಾಂಕರ್ ಹುಷಾರಾಗಿ ನೋಡ್ಕೊ, ಯಾರ ಜೊತೆ ಜಗಳಾಡಕ್ ಬಿಡ್ಬೇಡ. ಆಮೇಲೆ ಇಬ್ರು ಸೇರ್ಕೊಂಡು ಯಾರಿಗಾರ ಹೊಡೆದ್ಗಿಡ್ದು ಬಿಟ್ಟಿರ. ನಾಳೆ ಕಸ್ಕೊಬ್ರನ್ನ ಯಾರಿಗೂ ಅಡ್ದಾಡಕ್ ಹೋಗ್ಬೇಡಿ ಇಬ್ರು. ವಾತ್ಲು ಬಾತ್ಲು ಐತೆ, ವಾತ್ಲು ಬಾತ್ಲು ಅದಂತೇಳಿ ಅಂತ. ಇವತ್ತೇ ಫಸ್ಟ್ ರುಶಾಂಕು ಅಂಗನವಾಡಿಗೆ ಹೋಗ್ತಾ ಇರೋದು, ಅದಕ್ಕೆ 2 ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ದಿಯಾನ್ಗೂ ಆಲ್ರೆಡಿ ಹೋಗಿ ಪ್ರಾಕ್ಟೀಸ್ ಇದೆ, ರುಶಾಂಕ್ ಫಸ್ಟ್ ಟೈಮು. ಥ್ಯಾಂಕ್ ಯು ಫಾರ್ ವಾಚಿಂಗ್.